ಗೈಸ್, ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲ ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ನಮ್ಮ ಆಕು ಸತ್ತು ಬಿದ್ದಿರ್ತಾನೆ. ಹಾಗೆ ನಮ್ಮ ಜಾಬುಜಾನ 2 ಕೈ ಡ್ಯಾಮೇಜ್ ಆಗಿರುತ್ತೆ. ನಮ್ಮ ಘಾಟೋ ಕೂಡ ಬ್ರಿಡ್ಜ್ ಮೇಲೆ ಎಂಟ್ರಿ ಕೊಟ್ಟಿರ್ತಾನೆ ಅವನ ರೌಡೀಸ್ ಜೊತೆ. ಸೊ ಈಗ ನಮ್ಮ ಜಾಬುಜಾ ಕೇಳ್ತಾನೆ ಘಾಟೋನ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ. ಅದಕ್ಕೆ ಘಾಟೋ ಹೇಳ್ತಾನೆ, ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ, ನೀನು ಇಲ್ಲೇ ಸಾಯ್ತೀಯ ಅಂತ ನಮ್ಮ ಘಾಟೋ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅಲ್ಲೇ ಬಿದ್ದಿದ್ದ ನಮ್ಮ ಆಕುನ ನೋಡಿ ಎಲ್ಲರೂ ನಗ್ತಾರೆ. ನಮ್ಮ ಘಾಟೋ ಮನುಷ್ಯರೆಲ್ಲರೂ ನಗ್ತಾರೆ. ಇದನ್ನೆಲ್ಲ ನೋಡಿದ ನಮ್ಮ ನರುಟೋಗೆ ಕೋಪ ಬರುತ್ತೆ. ನೀನು ಯಾಕೆ ಏನು ಮಾಡ್ತಾ ಇರ್ತಿಲ್ಲ ಅಂತ ನಮ್ಮ ಜಾಬುಜಾನ ಕೇಳ್ತಾನೆ. ಆದರೆ ಜಾಬುಜಾ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ. ಹಾಗೆ ಮುಂದುವರಿಸ್ತಾ ನಮ್ಮ ನರುಟೋ ಕೇಳ್ತಾನೆ, ನಿನಗೆ ಏನು ಅನಿಸ್ತಿಲ್ವಾ ಜಾಬುಜಾ? ನಮ್ಮ ಆಕುನ ಅವ್ರ ಕಾಲಲ್ಲಿ ಒದಿತಿದ್ದಾರೆ, ಹಾಗೆ ಅವರು ನಗ್ತಿದ್ದಾರೆ, ನಿನಗೇನು ಅನಿಸ್ತಿಲ್ವ ಅಂತ ಕೇಳಿದಾಗ ನಮ್ಮ ಜಾಬುಜಾ ಹೇಳ್ತಾನೆ, ಇಲ್ಲ, ನನ್ನ ಘಾಟೋ ಯಾವ ರೀತಿ ಯೂಸ್ ಮಾಡ್ಕೊಂಡ ನಾನು ಆಕುನ ಅದೇ ರೀತಿ ಯೂಸ್ ಮಾಡಿಕೊಂಡೆ. ನನಗೆ ಬರೀ ಬೇಕಾಗಿದ್ದು ಅವನ ಪವರ್ಸ್ ಮಾತ್ರ, ಅವನ ಸ್ಕಿಲ್ಸ್ ಮಾತ್ರ ಬೇಕಾಗಿತ್ತು ನನಗೆ, ಅದರಿಂದನೇ ನಾನು ಅವನ್ನ ಯೂಸ್ ಮಾಡಿಕೊಂಡೆ ಅಂತ ನಮ್ಮ ಜಾಬುಜಾ ಹೇಳ್ತಾನೆ. ಹಾಗೆ ಮುಂದುವರಿಸ್ತಾ ನಮ್ಮ ನರುಟೋ ಹೇಳ್ತಾನೆ, ನಿನ್ನ ಮೇಲೆ ಆಕು ತುಂಬ ಪ್ರೀತಿ ಇಟ್ಟಿದ್ದ, ನಿನ್ನ ತುಂಬ ಗೌರವಿಸ್ತಾ ಇದ್ದ, ಆದರೆ ನಿನಗೆ ಅವನ ಮೇಲೆ ಒಂದಿಷ್ಟಾದರೂ ಪ್ರೀತಿ ಇಲ್ವಾ? ಒಬ್ಬ ಶಿನೋಬಿ ತುಂಬ ಪವರ್ಫುಲ್ ಆದರೆ ನಿನ್ನ ರೀತಿಯೇ ಬಿಹೇವ್ ಮಾಡ್ತಾನ, ನಾನು ಆ ರೀತಿ ಆಗೋದು ಬೇಡ ಅಂತ ನಮ್ಮ ನರುಟೋ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಜಾಬುಜಾ ಹೇಳ್ತಾನೆ, ಸಾಕು ನಿಲ್ಲಿಸು, ಇನ್ನು ಮುಂದೆ ಏನೂ ಹೇಳಬೇಡ, ನನಗೂ ಅವನಂದರೆ ತುಂಬ ಇಷ್ಟನೇ ಅಂತ ನಮ್ಮ ನರುಟೋ ಮತ್ತು ಜಾಬುಜಾ ಕೂಡ ಇಬ್ಬರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು ನರುಟೋ, ನೀನು ಹೇಳಿದ ಹಾಗೆ ಎಮೋಷನ್ ಇಲ್ಲದೆ ಬದುಕೋದು ತುಂಬ ಕಷ್ಟ, ನಿನ್ನ ಹತ್ರ ಇರುವ ಕತ್ತಿಯನ್ನು ಕೊಡು ಅಂತ ನಮ್ಮ ಜಾಬುಜಾ ಕೇಳ್ತಾನೆ. ಅದಕ್ಕೆ ನಮ್ಮ ನರುಟೋ ತನ್ನ ಹತ್ರ ಇದ್ದ ಕತ್ತಿನ ಅವನ ಕಡೆ ಎಸಿತಾನೆ. ಅದಕ್ಕೆ ನಮ್ಮ ಜಾಬುಜಾ ಆ ಕತ್ತಿನ ತನ್ನ ಬಾಯಲ್ಲೇ ಕಚ್ಚಿ ಹಿಡಿದು ನಮ್ಮ ಘಾಟೋ ಜೊತೆ ಬಂದಿರೋ ಎಲ್ಲ ರೌಡಿಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಒಬ್ಬನೇ ತನ್ನ ಬಾಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಅಲ್ಲಿರುವ ಎಲ್ಲ ರೌಡಿಗಳನ್ನ ಒಬ್ಬನೇ ಫೈಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಗುಂಪನ್ನೆಲ್ಲ ಚೆದರಿಸಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಮುಂದೆ ನುಗ್ಗಿ ನಮ್ಮ ಘಾಟೋವನ್ನು ಕೂಡ ಚುಚ್ಚಿಬಿಡ್ತಾನೆ ತನ್ನ ಹತ್ರ ಇದ್ದ ಕತ್ತಿಯಿಂದ. ಇದನ್ನೆಲ್ಲ ನೋಡಿದ ನಮ್ಮ ಘಾಟೋಗೆ ಭಯದಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಜಾಬುಜಾ ನಮ್ಮ ಘಾಟೋನ ಕಣ್ಣಿಗೆ ಡೀಮನ್ ರೀತಿ ಕಾಣಿಸ್ತಿರ್ತಾನೆ. ನಮ್ಮ ಜಾಬುಜಾ ನಮ್ಮ ಘಾಟೋನ ಚುಚ್ಚಿದ ಕೂಡಲೇ ಅವನ ಹಿಂದೆ ಇದ್ದ ಫಾಲೋವರ್ಸ್ ಎಲ್ಲ ನಮ್ಮ ಜಾಬುಜಾನ ಚುಚ್ಚಿಬಿಡ್ತಾರೆ ಹಿಂದೆಯಿಂದ. ಸೊ ಆಗ ನಮ್ಮ ಘಾಟೋ ಹೇಳ್ತಾನೆ, ನಿನಗೇನು ನಿನ್ನ ಸ್ನೇಹಿತನ ಹತ್ರ ಹೋಗೋದಕ್ಕೆ ತುಂಬ ಆಸೆ ಇದೆಯಾ? ನೀನು ಒಬ್ಬನೇ ಹೋಗು, ನನ್ನನ್ನೇ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದೆಯಾ ಅಂತ ಕೇಳಿದಾಗ ನಮ್ಮ ಜಾಬುಜಾ ಹೇಳ್ತಾನೆ, ನಾನು ಆಕು ಹೋಗಿದ್ದ ಜಾಗಕ್ಕೆ ಹೋಗೋದಿಲ್ಲ, ನಾನು ನೀನು ಕೂಡ ನರ್ಕಕ್ಕೆ ಹೋಗೋಣ ಅಂತ ನಮ್ಮ ಘಾಟೋನ ಅವನು ಅಲ್ಲೇ ಚುಚ್ಚಿ ಕೊಂದು ಬಿಡ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಘಾಟೋನ ಫಾಲೋವರ್ಸ್ ಎಲ್ಲ ಪಕ್ಕಕ್ಕೆ ಸರ್ಕೊಳ್ತಾರೆ ಭಯದಿಂದ. ಸೊ ನಮ್ಮ ಘಾಟೋ ಹಾಗೆ ಮುಂದೆ ನೋಡ್ಕೊ ಬರ್ತಾ ಕೆಳಗೆ ಬಿದ್ದೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಕಕಾಶಿ ಹಾಗೆ ನಮ್ಮ ನರುಟೋ ಶಾಕಲ್ಲಿ ಇರ್ತಾರೆ, ಏನು ನಡೀತಿದೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ನರುಟೋ ಫೀಲ್ ಆಗಿ ತನ್ನ ತಲೆನ ಬೇರೆ ಕಡೆ ತಿರುಗಿಸ್ತಾನೆ. ಆಗ ಕಕಾಶಿ ಅವರು ಹೇಳ್ತಾರೆ, ಧೈರ್ಯದಿಂದ ಬದುಕಿದ ಒಬ್ಬ ಮನುಷ್ಯನ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ನಮ್ಮ ನರುಟೋಗೆ ನಮ್ಮ ಕಕಾಶಿ ಅವರು ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಸಾಕುರ ನಮ್ಮ ಸಾಸ್ಕೆನ ಹಿಡ್ಕೊಂಡು ಅಳ್ತಾ ಇರ್ತಾಳೆ ಅಲ್ವಾ, ಅಲ್ಲಿ ಸಾಸ್ಕೆ ಕಣ್ ತೆಗಿತಾನೆ, ಏನಾಯಿತು ಅಂತ ಕೇಳ್ತಾನೆ. ಹಾಗೆ ನಮ್ಮ ನರುಟೋಗೆ ಏನಾಯಿತು, ಜಾಬುಜಾಗೆ ಏನಾಯಿತು, ಆ ಮಾಸ್ಕ್ಡ್ ಗಾಯ್ಗೆ ಏನಾಯಿತು ಅದಕ್ಕೆ ನಮ್ಮ ಸಾಕುರ ಹೇಳ್ತಾಳೆ, ನನಗೂ ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಆದರೆ ಆ ಮಾಸ್ಕಡ್ ಗಾಯ್ ಇದ್ನಲ್ವ ಆಕು, ಅವನು ತನ್ನ ಮಾಸ್ಟರ್ ಜಾಬುಜಾಗೋಸ್ಕರ ತನ್ನ ಪ್ರಾಣನೇ ಕೊಟ್ಟ, ತನ್ನ ಜಾಬುಜಾ ಕೂಡ ತೀರ್ಕೊಂಡ ಅಂತ ನಮ್ಮ ಸಾಸ್ಕೆಗೆ ಹೇಳ್ತಾಳೆ ನಮ್ಮ ಸಾಕುರ. ಆಗ ಅಲ್ಲೇ ಇದ್ದ ಘಾಟೋನ ಮನುಷ್ಯರು ಮತ್ತೆ ನಮ್ಮ ನರುಟೋ ಮತ್ತು ಕಕಾಶಿ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಹೇಳ್ತಾರೆ, ನೀವು ರಿಲ್ಯಾಕ್ಸ್ ಆಗಬೇಡಿ, ಇನ್ನೂ ನಾವಿದ್ದೀವಿ, ನಮ್ಮನ್ನು ನೀವು ಸೋಲ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ನರುಟೋ ಹೇಳ್ತಾನೆ, ನಿಮ್ಮ ಜುಟ್ಸುನ ಯೂಸ್ ಮಾಡಿ ಇವ್ರನ್ನೆಲ್ಲ ಒಂದೇ ಸಲ ಸೋಲ್ಸ್ಬಿಡಿ ಕಕಾಶಿ ಅಂತ. ಆದರೆ ನಮ್ಮ ಕಕಾಶಿ ಹೇಳ್ತಾನೆ, ನಾನು ನನ್ನ ಜುಟ್ಸುನ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ, ಈಗ ಅದಾಗೋದಿಲ್ಲ ನರುಟೋ ಅಂತ ಹೇಳ್ತಾರೆ. ನಮ್ಮ ಘಾಟೋನ ಫಾಲೋವರ್ಸ್ ಎಲ್ಲ ನಮ್ಮ ನರುಟೋ ಮತ್ತು ಕಕಾಶಿನ ಅಟ್ಯಾಕ್ ಮಾಡೋದಕ್ಕೆ ವೇಗವಾಗಿ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಅವರ ಮುಂದೆ ವೇಗವಾಗಿ ಒಂದು ಬಾಣ ಬಂದು ಬೀಳುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಇನಾರಿ ಬಂದಿರ್ತಾನೆ, ತನ್ನ ಬ್ರಿಡ್ಜ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ತನ್ನ ಊರಿನ ಜನರನ್ನೆಲ್ಲ ಕರ್ಕೊಂಡು ಬಂದಿರ್ತಾನೆ. ಆಗ ನಮ್ಮ ಇನಾರಿ ಹೇಳ್ತಾನೆ, ಹೀರೋಸ್ ಯಾವಾಗಿದ್ರೂ ಲೇಟಾಗೆ ಬರೋದು, ಆದರೆ ಟೈಮ್ಗೆ ಬರ್ತಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಟೀಮ್ ನರುಟೋಗೆ ತುಂಬ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಘಾಟೋ ಮನುಷ್ಯರಿಗೆಲ್ಲ ಭಯ ಆಗುತ್ತೆ, ಏನಿದು ಅಂತ. ಇದೇ ಟೈಮಲ್ಲಿ ಈಗ ಬಂದರು ಅಂತ ನಮ್ಮ ನರುಟೋ ಶಾಡೋ ಕ್ಲೋನ್ ಜುಟ್ಸುನ ಯೂಸ್ ಮಾಡ್ತಾನೆ. ನಮ್ಮ ಕಕಾಶಿ ಅವರು ಕೂಡ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ನಮ್ಮ ಘಾಟೋನ ಫಾಲೋವರ್ಸ್ ಅಲ್ಲಿಂದ ಓಡೋಗ್ತಾರೆ. ಆಗ ಅಲ್ಲಿದ್ದ ಬ್ರಿಡ್ಜ್ ಬಿಲ್ಡರ್ಗೆ ಮತ್ತು ಆ ಊರಿನ ಜನರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಜಾಬುಜಾ ನಮ್ಮ ಕಕಾಶಿ ಅವ್ರನ್ನ ಒಂದು ಸಹಾಯ ಕೇಳ್ತಾನೆ. ಅದೇನು ಅಂದರೆ ಅವನ್ನ ಕರ್ಕೊಂಡೋಗಿ ಆಕು ಪಕ್ಕದಲ್ಲಿ ಮಲಗಿಸ್ಬೇಕು ಅಂತ. ಅದಕ್ಕೆ ನಮ್ಮ ಕಕಾಶಿ ಅವರು ಕೂಡ ಓಕೆ ಅಂತ ನಮ್ಮ ಜಾಬುಜಾನ ಲಿಫ್ಟ್ ಮಾಡಿ ಆಕು ಹತ್ರ ತಗೊಂಡೋಗಿ ಮಲಗಿಸ್ತಾರೆ. ಕೊನೆಗೆ ಕಷ್ಟಪಡ್ತಾ ನಮ್ಮ ಜಾಬುಜಾ ಹೇಳ್ತಾನೆ, ನಾನು ಕೊನೆಗೆ ನಿನ್ನ ಪಕ್ಕದಲ್ಲೇ ಇದ್ದೀನಿ ಆಕು, ನೀನಂದರೆ ನನಗೆ ತುಂಬ ಇಷ್ಟ, ನೀನು ಎಲ್ಲಿ ಹೋಗಿದೆಯೋ ನಾನು ಅಲ್ಲೇ ಬರಬೇಕು ಅಂದ್ಕೊಳ್ತಾ ಇದ್ದೀನಿ, ಮುಖನ ನೋಡಿಕೊಂಡೇ ನನ್ನ ಜೀವನ ಕಳಿಬೇಕು ಅಂದ್ಕೊಂಡಿದ್ದೀನಿ ಅಂತ ತನ್ನ ಕಣ್ಣನ್ನು ಮುಚ್ಚುತ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ನಮ್ಮ ನರುಟೋ ಕಕಾಶಿ ಅವರಿಗೆ ತುಂಬ ಫೀಲ್ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಟೀಮ್ ಕಕಾಶಿ ಅವರು ಜಾಬುಜಾ ಮತ್ತು ಆಕುಗೆ ಮಣ್ಣು ಮಾಡ್ತಾರೆ. ಆಗ ನಮ್ಮ ಸಾಕುರ ಕೇಳ್ತಾಳೆ, ಶಿನೋಬಿಸ್ ಎಲ್ಲ ಲಾಸ್ಟ್ಗೆ ಇದೇ ರೀತಿ ಆಗ್ತಾರಾ ಅಂತ. ಅದಕ್ಕೆ ನಮ್ಮ ಕಕಾಶಿ ಅವರು ಹೇಳ್ತಾರೆ, ತನಗೋಸ್ಕರ ತಾನು ಬದುಕೋಕೆ ನೋಡಿದ್ರೆ ಎಲ್ಲರೂ ಇದೇ ರೀತಿ ಆಗ್ತಾರೆ ಅಂತ ಹೇಳ್ತಾನೆ. ರಿಯಲ್ ಶಿನೋಬಿಸ್ ಅಂದರೆ ಹಾಗೇನೆ, ಅದು ನನಗೆ ಇಷ್ಟ ಇಲ್ಲ ಅಂತ ನಮ್ಮ ನರುಟೋ ಹೇಳ್ತಾನೆ.
ಆಗ ನಮ್ಮ ನರುಟೋ ಹೇಳ್ತಾನೆ, ನಾನು ನನ್ನದೇ ಆದ ಶೈಲಿಯಲ್ಲಿ ನಿಂಜಾ ಆಗೋಕ್ಕೆ ಟ್ರೈ ಮಾಡ್ತೀನಿ, ಯಾವುದೇ ರಿಗ್ರೆಟ್ಸ್ ಇಲ್ಲದೆ ಬದುಕೋಕೆ ನಾನು ಟ್ರೈ ಮಾಡ್ತೀನಿ ಅಂತ ನಮ್ಮ ನರುಟೋ ಹೇಳ್ತಾನೆ. ಸೊ ಇದೆಲ್ಲ ಆದಮೇಲೆ ಆ ಊರಿನ ಜನರಿಗೆ ನಮ್ಮ ಟೀಮ್ ನರುಟೋ ಬಾಯ್ ಹೇಳ್ತಾರೆ, ಹೊರಡೋದಕ್ಕೆ ಸಿದ್ಧ ಆಗ್ತಾರೆ. ಇದನ್ನು ನೋಡಿದ ನಮ್ಮ ಇನಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ನೋಡಿದ ನಮ್ಮ ನರುಟೋಗೂ ಅಳು ಬರುತ್ತೆ. ಇದೆಲ್ಲ ಮುಗಿದ ಮೇಲೆ ನಮ್ಮ ಟೀಮ್ ಕಕಾಶಿಯು ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಯಿತು. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಆಗೋಣ. ನಿಮಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.